28 ವರ್ಷದ ಒಬ್ಬ ಆಟೋ ಚಾಲಕ ಹೇಳ್ತಾರೆ, ನಾನು ಸ್ಥಳೀಯ ನಿವಾಸಿ, ಈ ಬೆಟ್ಟಗುಡ್ಡಗಳಲ್ಲಿ 100ಕ್ಕೂ ಹೆಚ್ಚು ಹೆಣಗಳನ್ನ ಇಲ್ಲಿ ಹೂತಾಕಿರುವುದಕ್ಕೆ ನಾನೇ ಸಾಕ್ಷಿ, ನಾನೇ ನೋಡಿದ್ದೀನಿ ಅಂತೇಳಿ ಮೀಡಿಯಾಗಳ ಮುಂದೆ ಹೇಳ್ತಾರೆ. ಈಗ ಈ ಕಾಡನ್ನು ಫುಲ್ಲು ಪೂರ್ತಿ ಕಡ್ದಿದ್ರೆ ನಿಮಗೆ 10 ಅಲ್ಲ 100 ಮೂಳೆಗಳು ಸಿಗ್ತದೆ. ಎಲ್ಲಿದೆ ಕ್ಯಾಮರಾ? ಬರ್ರಿ ಫ್ರಂಟ್. 100 ಮೂಳೆಗಳು ಸಿಗ್ತದೆ. ಯಾಕೆ ಯಾಕೆ ಯಾಕೆಂದ್ರೆ ನಾವು ಧರ್ಮಸ್ಥಳದವ್ರು, ನಮಗೆ ಗೊತ್ತಿದೆ. ಇಲ್ಲಿ ಶವ ಅನಾಮಿಕರು ಬಂದ್ರೆ ಅವ್ರು ಸತ್ತರೆ ಅವರನ್ನು ಪೊಲೀಸ್ ಮುಖಾಂತರ ಪೊಲೀಸರಿದ್ದಾರೆ. ನಾನು ನೋಡಿದ್ದೇನೆ. ನನಗೆ 28 ವರ್ಷ. ಮತ್ತೆ ಪೊಲೀಸ್ ಅಂದ್ರೆ ಯಾರು? ನಾನು ಕೆಲವು ಹೇಳಿ ಒಂದ್ ನಿಮಿಷ. ನಾನು ಆಟೋ ನಾನು ಡಿಗ್ರಿ, ನಂದು ಡಿಗ್ರಿ ಆಗಿದೆ. ನಿಲ್ಲೆ, ನಂದು ಡಿಗ್ರಿ ಆಗಿದೆ. ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ಸಾಕ್ಷಿ ಗೊತ್ತುಂಟು, ಈ ವ್ಯಕ್ತಿ ಕೂಡ ಗೊತ್ತುಂಟು. ಆ ವ್ಯಕ್ತಿಯನ್ನು ದಯಮಾಡಿ SIT ಅವರು ನೋಟಿಸ್ ಕೊಡುವ ಮೂಲಕ. ಸರ್, ನಿಮ್ಮ ಹೆಸರೇನು ಸರ್? ಅವ್ರದ್ದು ಹೆಸರೇನು ಸರ್? ಸಹನ್ ಕುಮಾರ್. ಏನು ವರ್ಕ್ ಮಾಡುದು? ಎಲ್ಲಿ ವರ್ಕ್ ಮಾಡುದು ಸರ್? ಎಲ್ಲಿ ವರ್ಕ್ ಮಾಡುದು? ಎಲ್ಲಿ? ಸೊ ಸಹನ್ ಕುಮಾರ್ ಅನ್ನುವಂತ ವ್ಯಕ್ತಿ ಕೂಡ ಇದ್ದಾನೆ. ಸಹನ್ ಕುಮಾರ್ ವ್ಯಕ್ತಿ ಅನ್ನುವಂಥದ್ದು ಇದ್ದಾನೆ. ಸೊ SIT ಅವರಿಗೆ, ಮುಖ್ಯಸ್ಥರಿಗೆ ಮನವಿ ಮಾಡುವಂತದ್ದು, ಆ ಸಹನ್ ಕುಮಾರ್ ವ್ಯಕ್ತಿಯನ್ನು ಕೂಡ ವಿಟ್ನೆಸ್ ಅನ್ನಾಗಿ ಮಾಡಬೇಕು. ಆ ವ್ಯಕ್ತಿ ಈ ಬಂಗ್ಲಾ ಗುಡ್ಡ ಏನಿದೆ ಅದರಲ್ಲಿ 100ಕ್ಕಿಂತ ಹೆಚ್ಚು ಬಾಡಿಯನ್ನು ಹೂತಾಕಿರುವುದನ್ನು ನೋಡಿದ್ದಾನೆ ಅನ್ನುವಂತಹ ವಿಚಾರದಲ್ಲಿ ನಮ್ಮೆದುರಿಗೆ ಬಂದು ಹೇಳಿರುವಂತದ್ದು. ಸೊ ಹಾಗಾಗಿ ಸಹನ್ ಕುಮಾರ್ ಅನ್ನು ವಿಟ್ನೆಸ್ ಅನ್ನಾಗಿ ಮಾಡಬೇಕು ಅಂತೇಳಿ ನಾನು SIT ಮುಖ್ಯಸ್ಥರಿಗೂ ಕೂಡ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ನೋಡಿ, SIT ಮುಂದೆ ಯಾವ ರೀತಿ ಸಾಕ್ಷಿಗಳು ಬರ್ತಾ ಇದೆ. 100ಕ್ಕಿಂತ ಹೆಚ್ಚು ಹಣಗಳನ್ನ ಹೂತಾಕಿರುವಂತ ಜೀವಂತ ಸಾಕ್ಷಿ 28 ವರ್ಷದ ಯುವಕ ಹೇಳ್ತಾ ಇರುವಂತದ್ದು ಮೀಡಿಯಾಗಳ ಮುಂದೆ ಹೇಳ್ತಾ ಇರುವಂತದ್ದು. ಮತ್ತೊಂದು, ಈಗೇನು ಅಸ್ಥಿ ಪಂಜರಗಳ ಅವಶೇಷಗಳನ್ನ ತೆಗಿತಾ ಇದ್ದಾರೆ, 1 ವಾರ ಆಗಿದೆ, ತೆಗಿತಾ ಇದ್ದಾರೆ. ಅಲ್ಲಿ ಪರದೆಯನ್ನ ಕಟ್ಟಿ ತೆಗಿತಾ ಇದ್ದಾರೆ. ಹಲವಾರು ವಿಚಾರಗಳು ಹೊರಗಡೆ ಬರ್ತಾ ಇದೆ. ಇದರ ಮಧ್ಯೆ ಜಯಂತ್ ನೀತಿ ಸಂಘಟನೆಯ ಜಯಂತ್ ಎಂಬುವರು SITಗೆ ಒಂದು ದೂರು ಕೊಡ್ತಾರೆ. ಒಂದು ಹೆಣ್ಣು ಮಗಳನ್ನ ದಫನ್ ಮಾಡಿರುವಂತದ್ದು ನಾನೇ ಸಾಕ್ಷಿ ಇದ್ದೀನಿ, ನಾನೇ ಐ ವಿಟ್ನೆಸ್ ಇದ್ದೀನಿ ಅಂತೇಳಿ ಅವರು SIT ಮುಂದೆ ಹೇಳಿರುವಂತದ್ದು. SIT ಅವರು ಸೋಮವಾರ ಅವರಿಗೆ ಬರ್ಲಿಕ್ಕೆ ಹೇಳಿದ್ದಾರಂತೆ. ಅವರು ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ. ಪದ್ಮಲತಾ ವಿಚಾರದಲ್ಲೂ ಸಹ ಅವ್ರ ಕುಟುಂಬದವರು ದೂರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತೇಳಿ. ಇದರ ಮಧ್ಯೆ ಏನು ಆನೆ ಮಾಹುತನ ಜೋಡಿ ಹತ್ಯೆ ಆಗಿತ್ತಲ್ಲ, ಆನೆ ಮಾಹುತನ ಮಗ ಗಣೇಶ್ ಏನು SPಗೆ ದೂರು ಕೊಟ್ಟಿದ್ರು. ಆನೆ ಮಾಹುತನ ಧರ್ಮಪತ್ನಿ ಸುಂದ್ರಿ ಅವತ್ತು SPಗೆ ದೂರು ಕೊಟ್ಟಿದ್ರು. ಅದನ್ನ ಏನು ಕೇಸನ್ನ ಕ್ಲೋಸ್ ಮಾಡಿದ್ರು. ಆದ್ರೆ ಈಗ ಅವರ ಮಗ SPಗೆ ದೂರು ಕೊಟ್ಟಿದ್ರು. ಅವರು ಸಹ ಈಗ SIT ಮುಂದೆ ದೂರು ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಯಾವ ರೀತಿ ಹೊರಗಡೆ ಬರ್ತಾ ಇದೆ ನೋಡಿ, ಯಾವ ರೀತಿ ಹೊರಗಡೆ ಬರ್ತಾ ಇದೆ. ಮೊದಲನೇ ಗುಂಡಿನಲ್ಲಿ ATM ಕಾರ್ಡ್ ಪತ್ತೆ ಆಯಿತು. ಆ ATM ಕಾರ್ಡ್ ಯಾವುದು? SITನವರು ಎಷ್ಟು ಬೇಗ ಇದನ್ನ ಪಬ್ಲಿಕ್ ಮಾಡ್ತಾ ಇದ್ದಾರೆ ಅಂತಂತಂದ್ರೆ, ATM ಕಾರ್ಡ್ ಬೆಂಗಳೂರಿನವರದಂತೆ. ಬೆಂಗಳೂರಿನವರ ATM ಕಾರ್ಡು, ಆ ವ್ಯಕ್ತಿ ಜಾಂಡೀಸ್ ಇಂದ ಸತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಮೀಡಿಯಾಗಳಲ್ಲಿ ಬರ್ತಾ ಇದೆ. ಹಾಗಾದ್ರೆ ಆ ATM ಕಾರ್ಡು ಈ ವ್ಯಕ್ತಿ ಯಾರು ದೂರುದಾರ ತೋರಿಸಿದಂತಹ ಗುಂಡಿನಲ್ಲಿ ATM ಕಾರ್ಡ್ ಹೇಗೆ ಬಂತು? ಇದು ಯಕ್ಷ ಪ್ರಶ್ನೆ ಅಲ್ವಾ? ಈ ಯಕ್ಷ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಲ್ಲ. ಪರ್ಟಿಕ್ಯುಲರ್ ಆಗಿ ಆ 1ನೇ ಗುಂಡಿನಲ್ಲಿ ಅಲ್ಲೇ ಹಗದಾಗ ಆ ATM ಕಾರ್ಡ್ ಸಿಗುತ್ತೆ. ಆ ATM ಕಾರ್ಡ್ ಯಾರ್ದು ಅಂತೇಳಿ ಪಬ್ಲಿಕ್ ಆಗುತ್ತೆ. ಅಷ್ಟು ಬೇಗ ಮಾಧ್ಯಮಗಳು ಹೋಗಿ ಅವರನ್ನ ವಿಚಾರ ಮಾಡ್ತಾರೆ. ಅವರು ಏನೋ ಜಾಂಡೀಸ್ ಇಂದ ತೀರ್ಕೊಂಡಿದ್ರು ಅಂತ ಅವ್ರ ಮನೆಯವರು ಹೇಳ್ತಾರೆ. ಆದ್ರೆ ಆ ATM ಕಾರ್ಡು ಅಲ್ಲಿ ಹೆಂಗ್ ಹೋಯ್ತು, ಅದೇ ಗುಂಡಿನಲ್ಲಿ ಯಾವ ರೀತಿ ಹೋಯ್ತು, ಎಲ್ಲದಕ್ಕೂ ಸಹ ಕೂಲಂಕುಷವಾಗಿ ತನಿಖೆ ಆಯಿತು ಅಂತಂದ್ರೆ ಒಂದಕ್ಕೊಂದು ಲಿಂಕ್ ಸಿಗಬಹುದು. ಅಥವಾ ಬೇರೆ ಯಾರಾದರೂ ಆ ATM ಕಾರ್ಡನ್ನು ಕದ್ಕೊಂಡು ಬಂದು ಅಲ್ಲಿದ್ದು ಆ ATM ಕಾರ್ಡ್ ವಾಸದಾರರು ಏನಾದರೂ ಜೀವ ಕಳ್ಕೊಂಡು ಆ ಜೀವವನ್ನು ತಗೊಂಡ್ಬಂದು ಇಲ್ಲಿ ಹಾಕಿದ್ರಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ SIT ಏನು ತನಿಖೆ ಮಾಡ್ತಾ ಇದೆ, SIT ಮುಂದೆ ಇದೆ.
ನೂರಾರು ಶವಗಳನ್ನು ಅಲ್ಲಿ ಊತ ಹಾಕಿದ್ದಾರೆ ಅಂತೇಳಿ ಒಬ್ಬ ಸ್ಥಳೀಯವಾಗಿರುವಂಥ ಒಬ್ಬ 28 ವರ್ಷದ ಒಬ್ಬ ಯುವಕ ಆಟೋ ಡ್ರೈವರು ಸ್ಥಳೀಯವಾಗಿ ಹೇಳ್ತಾರೆ ಅಂತಂದರೆ ಎಷ್ಟೊಂದು ವಿಚಿತ್ರ ನೋಡಿ. ಇಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ವಕೀಲರು ಆಗಿರುವಂಥವರು ಅವರು ಯಾರನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಹೋದ್ರೋ ಗೊತ್ತಾಗಲಿಲ್ಲ. ಅವರು ಏನು ಚಾನೆಲ್ಗಳ ಮುಂದೆ ಬಂದ್ಬಿಟ್ಟು ತಾವೇನೋ ಹೇಳಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಸತ್ಯಗಳನ್ನು ಹೇಳ್ತಾ ಇದ್ದಾರೆ. ಒಂದು ಸಾರಿ ಹೇಳ್ತಾನೆ ಅವರು ದೂರುದಾರ ನಮಗೆ ಗೊತ್ತಿಲ್ಲ, ಒಂದು ಸಾರಿ ಹೇಳ್ತಾರೆ ಅವರಿಗೆ ನಾವು ಏನು ಪರಿಹಾರವನ್ನು ಕೊಟ್ಟು ಕಳಿಸಿದ್ದೀವಿ, ದೂರುದಾರನಿಗೂ ನನಗೂ ಸಂಬಂಧ ಇಲ್ಲ, ದೂರುದಾರನ ಹೆಸರು ಹೇಳುವಂತಂದ್ರೆ ಒಂದ್ಸತಿ ಹೇಳ್ತೀನಿ ಅಂತಾನೆ ಒಂದ್ಸತಿ ಹೇಳೋದಿಲ್ಲ, ಮತ್ತೊಂದು ಸರಿ ಹೇಳ್ತಾರೆ ದೂರುದಾರ ಒಬ್ಬ ದೊಡ್ಡ ಕಳ್ಳ, ಅವನು ಬಂಗಾರವನ್ನು ಕದಿತಿದ್ದ ಅಂತ ಹೇಳ್ತಾರೆ. ಬಂಗಾರವನ್ನು ಕದಿತಿದ್ದಿರುವಂತಹ ದೂರುದಾರನನ್ನ ಅವರು ವಕೀಲರಾಗಿ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಅಲ್ಲೇ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಇಡಿಸ್ಬೇಕಾಗಿತ್ತಲ್ಲ, ಅದು ಮಾಡಲೇ ಇಲ್ಲ. ಬಹಳಷ್ಟು ವಿಚಾರಗಳು ಇಲ್ಲಿ ನೋಡಿ, ಗೊಂದಲಮಯ ವಿಚಾರಗಳು. ಇಲ್ಲಿ ಯಾವ್ದನ್ನ ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಆ ಪವರ್ ಟಿವಿ ಇರ್ಬೋದು, ರಿಪಬ್ಲಿಕ್ ಕನ್ನಡ ಇರ್ಬೋದು, ಸುವರ್ಣ ವಾಹಿನಿಯವರು ಇರೋದೇ 5-6 ಚಾನಲ್. ಅದರಲ್ಲಿ ಈ 3 ಜನನು ಅಲ್ಲಿ ಏನೋ ಮಾಡಲಿಕ್ಕೆ ಓಡ್ತಾ ಇದ್ದಾರೆ. ಅಲ್ಲಿ SIT ತನಿಖೆ ಆಗ್ತಾ ಇದೆ, ಇನ್ನೂ ಸಮಯ ಇದೆ, ಇನ್ನೂ 90 ದಿನಗಳ ಸಮಯ ಇದೆ. ಅವರು ತೀರ್ಪು ಕೊಡ್ತಾರೆ, ಅವರು ವರದಿ ಕೊಡ್ತಾರೆ, ತನಿಖೆ ಆಗಬೇಕು. ಈಗಾಗಲೇ ಹೆಲ್ಪ್ಲೈನ್ಗಳು ಸ್ಟಾರ್ಟ್ ಆಗಿದ್ದಾವೆ. ಈಗಾಗಲೇ 100 ಹೆಣಗಳನ್ನು ಊತ ಹಾಕಿರೋದು ನಾನು ನೋಡಿದ್ದೀನಿ ಅಂತ ಹೇಳಿದಂತಹ ವ್ಯಕ್ತಿಯನ್ನು ಕರ್ಕೊಂಬಂದು ಪರಿಶೀಲನೆ ಮಾಡಬೇಕು. ಆ 100 ಹೆಣಗಳನ್ನು ತೆಗಿಬೇಕು. ಇಲ್ಲಿ ನೀತಿ ಸಂಘಟನೆ ಜಯಂತ್ ಅವರು ಹೇಳಿದ್ದು ತೆಗಿಬೇಕು, ಪದ್ಮಲತಾ ಕೇಸ್ ಬರಬೇಕು, ಆನೆ ಮಾವುತನ ಕೇಸ್ ಬರಬೇಕು. ಇಲ್ಲಿ ಏನು ದೂರುದಾರ ಕೊಟ್ಟಿರುವಂಥ 400-300ಕ್ಕೂ ಹೆಚ್ಚು ಶವಗಳನ್ನು ಊತಿದ್ದೀನಿ ಅಂತಾರೆ. ಈ 13 ಆದಮೇಲೆ ಮತ್ತೇನು ಮಾಡ್ತಾರೆ? ಎಲ್ಲದಕ್ಕೂ ಸಹ ಸಮಯ ತೆಗೆದುಕೊಳ್ಳುತ್ತೆ. ಅಷ್ಟರಲ್ಲೇ ಇವರು ಆಗ್ಲೇ ಮೀಡಿಯಾಗಳಲ್ಲಿ ಬಂದು ಇವರೇ ಶಬಾಷ್ಗಿರಿಗಳನ್ನು ಕೊಡ್ತಾ ಇದ್ದಾರೆ ಅಂತಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಒಂದೇ ಒಂದು ಹೆಣ ಸಿಕ್ಕಿದ್ರೂ ಸಹ ಅಲ್ಲಿ ಅನ್ಯಾಯ ಆಗಿದೆ ಅಂತಲ್ವಾ? ಒಂದು ಸಿಕ್ಕಿದೆ ಅಲ್ವಾ, ಅಲ್ಲಿ ಅನ್ಯಾಯ ಆಗಿದೆ ಅಂತಲ್ವಾ? ಇಲ್ಲಿ ಜಯಂತ್ ಅವರು ತೋರಿಸಿದಂಥದ್ದು ಸಿಕ್ತು ಅಂತಂದರೆ ಅದು ಅನ್ಯಾಯ ಆಗಿದ್ದಂತಲ್ವಾ? ಇಲ್ಲಿ 100 ಹೆಣಗಳನ್ನು ಊತ ಹಾಕಿರುವಂಥ ಒಬ್ಬ ಆಟೋ ಡ್ರೈವರ್ ಹೇಳ್ತಾರೆ ಅಂತಂದರೆ ಅದು ಸಹ ಅನ್ಯಾಯ ಆಗಿದೆ ಅಂತಲ್ವಾ? ಇಲ್ಲಿ ಏನೋ ಆಗಿದೆ ಅಲ್ವಾ? ಅದಕ್ಕೋಸ್ಕರ SIT ರಚನೆ ಆಗಿದೆ ಅಲ್ವಾ? ಗೊತ್ತಿಲ್ಲ. 1 ತಿಂಗಳ ಹಿಂದೆ ಈ ರೀತಿ ಆಗುತ್ತೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಯಾರಿಗೂ ಆಗಿಲ್ಲ. ಆದರೆ ಸತ್ಯ ಹೊರಗಡೆ ಬರ್ಬೇಕ್ರಿ. ಸತ್ಯ ಹೊರಗಡೆ ಬಂದಾಗ ಮಾತ್ರ ಅವರಿಗೂ ಯಾರ್ಯಾರು ಮಾನಸಿಕವಾಗಿ ಗಿಲ್ಟಿ ಫೀಲ್ ಆಗ್ತಾ ಇದೆಯಲ್ಲ, ಅವರಿಗೆ ಆತ್ಮದಲ್ಲಿ ಅವರಿಗೆ ಏನು ಗೊಂದಲ ಇದೆಯಲ್ಲ, ಯಾರು ಮಾಡಿರ್ತಾರೋ ಅವರು ಸಹ ಓಪನ್ ಆಗಿ ಹೊರಗಡೆ ಬರ್ತಾರೆ. ಅವರು ಸಹ ಈ ಆರೋಪಗಳು ಇವೆಲ್ಲ ವಿಚಾರಗಳು ಬರ್ತಾ ಇದೆಯಲ್ಲ, ಅಲ್ಲಿ ಸಹ ಒಳ್ಳೇದಾಗ್ಬೋದು. ಈ ವಿಚಾರಗಳಿಗೋಸ್ಕರವಾಗಿ SIT ತನಿಖೆ ಆಗ್ತಾ ಇರುವಂಥದ್ದು ಅದು ಯಾರಿಗೋ ಗೊತ್ತಿಲ್ಲ. SIT ತನಿಖೆ ಯಾಕಾಯಿತು, ಈ ಅಪರಿಚಿತ ಯಾಕೆ ಬಂದ, ಎಲ್ಲವೂ ಸಹ ಅದರ ಮಧ್ಯೆ 1 ವಾರದಲ್ಲಿ ಏನೇನು ಘಟನೆಗಳು ನಡೀತಾ ಇದ್ದಾವೆ ನೋಡಿ. ಇದು ವಾಸ್ತವವಾಗಿ ನಾವು ಪ್ರತಿಯೊಬ್ಬರೂ ಸಹ ಯೋಚನೆ ಮಾಡಬೇಕಾಗಿರುವಂಥದ್ದು. CBIನವರಿಗೆ ಒಂದೇ ಒಂದು ಕೂದಲಿನಲ್ಲಿ ಬಹಳಷ್ಟು ಕೇಸುಗಳನ್ನು, ಬಹಳಷ್ಟು ಕೊಲೆಪಾತಕರನ್ನು ಕಂಡುಹಿಡಿದಿರುವಂಥದ್ದು ಸಾಕ್ಷಿಗಳು ನಮ್ಮ ಮುಂದೆ ಇದೆ. ಇಲ್ಲಿ ATM ಕಾರ್ಡ್ ಸಿಕ್ಕಿದೆ, ತಲೆಬುರುಡೆ ಸಿಕ್ಕಿದೆ, ಮೂಳೆಗಳು ಸಿಕ್ಕಿದ್ದೇವೆ. ಇಲ್ಲಿ 100 ಹೆಣಗಳನ್ನು ಊತ ಹಾಕಿರುವಂಥ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾರೆ. ಇಲ್ಲಿ ಜಯಂತ್ ಅವರು ಹೇಳ್ತಾ ಇರುವಂಥ ವ್ಯಕ್ತಿ ಅವರು ಸಿಗ್ತಾ ಇದೆ. ಮುಂದೆ ಬಹಳಷ್ಟು ದಿನಗಳಿದ್ದಾವೆ, ಬಹಳಷ್ಟು ವಿಚಾರಗಳು ಬರ್ತಾ ಇದೆ. ಈ ಹೊಸದರಲ್ಲಿ ಅಗಸ ಗೋಡಿ ಎತ್ತೆತ್ತು ಒಗದ ಅನ್ನೋ ರೀತಿಯಲ್ಲಿ ಈಗ ಒಂದಷ್ಟು ಮಾಧ್ಯಮಗಳು ಮಾಡ್ತಾ ಇದ್ದಾವೆ, ಆಮೇಲೆ ಸೈಲೆಂಟ್ ಆಗ್ತವೆ. ಆದರೆ ಸತ್ಯ ಹೊರಗಡೆ ಬರಬೇಕಲ್ಲ, ಸತ್ಯ ಹೊರಗಡೆ ಬರುತ್ತೆ. ಕಾಯಬೇಕು, ತಾಳ್ಮೆಯಿಂದ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಸತ್ಯ ಹೊರಗಡೆ ಬಂತು ನೋಡಿ. ಮುಚ್ಚಿಟ್ಟಿದ್ದಂಥ ಸತ್ಯ 100 ಹೆಣಗಳನ್ನು ಊತ ಹಾಕಿದ್ದಾರೆ ಕಾಡಿನ ಪ್ರದೇಶದಲ್ಲಿ ಅಂತೇಳಿ ಇಲ್ಲಿ ಇವ್ರು ಹೇಳಿದ್ರಲ್ಲ, ಯಾರು ಪ್ರಶಾಂತ್ ನಾಥ್ ಹೇಳಿದ್ರಲ್ಲ. ಆಯಿತು, ಆ ಕಿರೀಟಿ ಅಜಿತ್ ಹನುಮಕ್ನವ್ರ ಮುಂದೆ ಪ್ರಶಾಂತ್ ಅವ್ರು ಹೇಳಿದ್ರಲ್ಲ, ಆಯ್ತಪ್ಪ ಕಾಡಿನಲ್ಲಿ ಯಾಕ್ರಿ ಊತ ಹಾಕ್ತಾರೆ ಅಂತ ಕೇಳಿದ್ರಲ್ಲ. ಅದು ಪ್ರಶ್ನೆ, ಅದಕ್ಕೆ ಉತ್ತರ ಇಲ್ಲಲ್ಲ. ಇಂತಹ ಪ್ರಶ್ನೆಗಳಿಗೆ ಹಲವು ಉತ್ತರ ಸಿಗಬೇಕು ಅಂತಂದರೆ SIT ಅವರ ತನಿಖೆ ಚುರುಕಾಗಬೇಕು. SIT ಅವರು ವರದಿ ಕೊಟ್ಟಾಗ ಗೊತ್ತಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.